ಸಮಿತಿ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸುತ್ತೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಆಗಮಿಸಿದಂತಹ ಈ ಭಾಗದ ಶಾಸಕರು, ಅಭಿವೃದ್ಧಿಯ ಹರಿಕಾರರು, ರಾಜ್ಯದ ಹಿರಿಯ ಮುತ್ಸದಿ ರಾಜಕಾರಣಿ, ರಾಜ್ಯ ಆಡಳಿತ ಸುಧಾರಣದ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನಿತ ಶ್ರೀ ಆರ್ ವಿ ದೇಶಪಾಂಡೆಜಿ ಅವರನ್ನು ನಾವು ಸಮಿತಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇವೆ. ಹಾಗೆ ಪರಮ ಪೂಜ್ಯ ಶ್ರೀ ಜಗದ್ಗುರು ಚಂದ್ರ ಶೇಖರ ಶಿವಯೋಗಿ ಮಹಾಸ್ವಾಮೀಜಿಗಳು ಹೊಸಮಠ ಹುಬ್ಬಳ್ಳಿ ಇವರು ಕೂಡ ನಮ್ಮ ಸೌಹಾರ್ದದ ಇಫ್ತಾರ್ ಕೂಟಕ್ಕೆ ಆಗಮಿಸಿದ್ದಾರೆ. ಇವರನ್ನು ಕೂಡ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಅಜಯ ಶಾಸ್ತ್ರಿಗಳು ಹಿರೇಮಠ ಆದಿಶಕ್ತಿ ದುರ್ಗಾದೇವಿ ದೇವಸ್ಥಾನ ಅರ್ಚಕರು ಮತ್ತು ಪುರೋಹಿತರು ಗಾಂಧಿನಗರ ಇವರನ್ನು ಕೂಡ ನಾನು ಈ ಒಂದು ಇಫ್ತಾರ್ ಕೂಟಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಹಾಗೆ ದಾಂಡೇಲಿ ಚರ್ಚಿನ ಪಾಸ್ಟರ್ಗಳಾಗಿರ್ತಕ್ಕಂಥ ಪ್ರಭಾಕರ್ ಅವರನ್ನು ಕೂಡ ನಾನು ಸ್ವಾಗತಿಸುತ್ತಾ ಇದ್ದೇನೆ ಈ ಸೌಹಾರ್ದ ಇಫ್ತಾರ್ ಕೂಟಕ್ಕೆ. ಹಾಗೆ ಮತ್ತೊಬ್ಬ ಇಫ್ತಾರ್ ಕೂಟಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಹಾಗೆ ನಮ್ಮನ್ನು ಸಹಕರಿಸಿದಂತಹ ಈ ಶಾಲಾ ಆಡಳಿತ ಮಂಡಳಿಗೆ ಮತ್ತು ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಈಗ ಮೊದಲನೇದಾಗಿ ವ್ಯವಸ್ಥಿತ ಷಡ್ಯಂತ್ರ ಈ ದೇಶದಲ್ಲಿ ನಡೆಯುವಾಗ ನಾವಿಂಥ ಸೌಹಾರ್ದ ಕೂಟಗಳನ್ನು ಮಾಡಿ ಎಲ್ಲ ಧರ್ಮಗಳು ಒಂದೇ, ನಮಗಿರುವುದು ಒಂದೇ ಮಾನವೀಯ ಧರ್ಮ, ನಮ್ಮ ಆಚಾರಗಳು ನಮ್ಮ ಮನೆಯಲ್ಲಿ ಹೊರದಲ್ಲಿ ನಾವು ಎಲ್ಲರೂ ಭಾರತೀಯರು, ಹಾಗೆ ಸರ್ವ ಧರ್ಮ ಸಮನ್ವಯತೆ ಸಾಧಿಸಬೇಕಾದಂತಹ ಧರ್ಮ ಹಾಗೂ ಕರ್ತವ್ಯ ನಮ್ಮ ಮೇಲಿದೆ. ಅದಕ್ಕಾಗಿ ನಾವೆಲ್ಲರೂ ಇವತ್ತು ಈ ಸೌಹಾರ್ದ ಇಫ್ತಾರ್ ಕೂಟವನ್ನು ಆಯೋಜಿಸ್ತೇವೆ. ಹಾಗೆ ಮೊದಲನೇದಾಗಿ ಈ ನಡೀತಕ್ಕಂತಹ ವಿಶ್ವದಲ್ಲಿ ನಡೀತಕ್ಕಂತಹ ಈ ಯುದ್ಧ ವಿರೋಧಿ ನೀತಿಗಳನ್ನು ವಿರೋಧಿಸಿ ಹಾಗೂ ಧರ್ಮಗಳ ಮಧ್ಯೆ ನಡೆಯುವಂಥ ವಿಷ ಬೀಜವನ್ನು ಬಿತ್ತುವಂಥ ಷಡ್ಯಂತ್ರಗಳನ್ನು ವಿರೋಧಿಸಿ ನಾವು ಮೊದಲು ವಿಶ್ವಶಾಂತಿಗಾಗಿ ನಮ್ಮ ಸೂಫಿ ಸಂತರಿಂದ ವಿಶ್ವಶಾಂತಿಗಾಗಿ ಪ್ರಾರ್ಥನೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ನಾನು ವಿನಂತಿಸ್ತೇನೆ, ಪರಮ ಪೂಜ್ಯ ಸೂಫಿ ಸಂತ ಶ್ರೀ ಅಭಿನವ ಶರೀಫ್ ಅಬ್ದುಲ್ ರಜಾಕ್ ಖಾದ್ರಿ ಅವರು ನಮಗೆ ಈ ಶಾಂತಿಯ ಸಂದೇಶ ಹಾಗೂ ಶಾಂತಿಯ ಒಂದು ಬೋಧನೆಯನ್ನು ಅರ್ಪಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಶೈತಾನಿರ್ರಜೀಮ್ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ನಹಮದು ವ ನುಸಲ್ಲಿ ಅಲಾ ರಸೂಲಿಲ್ ಕರೀಮ್ ಅಮ್ಮಾ ಬಾದ್ शहर रमज़ान अल्लज़ी उन्ज़िला फ़ीहिल कुरान। सबसे पहले मैं आप लोगों से उर्दू में बोलने से बेहतर कन्नड़ ही में मैं चंद बात आपके सामने गोशगुजार हूँ। विश्वगुरु बसवेश्वर होंदे, विश्वगुरु प्रवादी मोहम्मद पैगंबर ಅವರಾಗಲಿ, ವಿಶ್ವಗುರು ಕೃಷ್ಣವರಾಗಲಿ, ಭಗವದ್ಗೀತೆದೊಳಗೆ ಒಂದು ಮಾತು ಹೇಳಿದ್ದಿದ್ದು, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ. ಶಾಸ್ತ್ರ ಅಂತಂದ್ರೆ ಧರ್ಮದ ಒಂದು ಚೌಕಟ್ಟು, ಧರ್ಮದ ಒಂದು ಕಡ್ಡಾಯವಾಗಿ ಆ ಧರ್ಮದ ಇತರದೊಳಗೆ ಹದ್ದೆದೊಳಗೆ ಇದ್ಕೊಂಡನ ನಡಿಬೇಕು ಅಂಥೇಳಿ ದೊಡ್ಡ ದೊಡ್ಡ ಧರ್ಮ ಗುರುಗಳು ಬೋಧನೆ ಮಾಡಿ ಹೋಗಿದ್ದಾರೆ. ಪ್ರವಾದಿಯವರು ಹೇಳಿದರು, ವಿಶ್ವಗುರು ಬಸವಣ್ಣವ್ರನ್ನು ಹೇಳಿದರು, ಬಹಳಷ್ಟು ಮಹಾತ್ಮರನ್ನು ಹೇಳಿದರು, ಶರಣರು ಹೇಳಿದರು, ಸತ್ಪುರುಷರು ಹೇಳಿದರು, ವೇದ ಉಪನಿಷತ್ತುಗಳನ್ನು ಹೇಳಿದ್ವಿ, ಗ್ರಂಥಗಳು ಹೇಳಿದ್ವು. ಇವೆಲ್ಲ ಹೇಳಿದ ಮಾತು ಒಂದೇ, ಏನಂತಂದ್ರೆ ದೇವರು ಒಬ್ಬನೇ, ನಾಮ ಹಲವು ಅಂತ. ಸಬ್ಕಾ ಮಾಲೀಕ್ ಏಕ ಅಂಥೇಳಿ ಎಲ್ಲ ಮಹಾತ್ಮರು ಸಾರಿ ಹೋದ್ರು. ಏಕ ಮಾಲೀಕೋ ದೇಖನಾ ಅಂದ್ರೆ ಒಂದು ಆ ಪರಮಾತ್ಮನ ದರ್ಶನ ಮಾಡಿಕೊಳ್ಳೋದ್ರ ಸಲುವಾಗಿ ಅನೇಕ 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 ಧರ್ಮಗಳ ಸ್ಥಾಪನೆ ಆದು. ಅನೇಕತ್ವದೊಳಗೆ ಏಕತ್ವವನ್ನು ಕಾಣಿಸಿದಂಥ ಈ ಹಿಂದೂಸ್ತಾನದೊಳಗೆ ಅನೇಕತ್ವದೊಳಗೆ ಏಕತ್ವವನ್ನು ಕಾಣಿದಂಥ ಮಹಾತ್ಮರು ಯಾರಪ್ಪ ಅಂತಂದ್ರೆ ವಿಶ್ವಗುರು ಬಸವಣ್ಣವರು. ಬಹಳಷ್ಟು ಧರ್ಮಗಳು ಬೋಧನೆ ಮಾಡಿದ್ವು ಅಂತಂದ್ರೆ ಆ ಧರ್ಮದ ಸ್ವರೂಪ ಏನಿರ್ತೈತಿ ಅಂತಂದ್ರೆ ಪರಮಾತ್ಮನ ನೋಡಬೇಕು, ಪರಮಾತ್ಮ ಹೇಳಿದ್ದನ ಮಾತಿನೊಳಗೆ ನಾವು ನಡಿಬೇಕು ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಇವತ್ತು
ನಮ್ಮ ದೇಶದೊಳಗೆ ಈ ಕೋಮು ಗಲಭೆಗಳನ್ನು ಏನು ಆಗ್ತಾ ಇದ್ದಾವ, ಹೊರಗಿನ ದೇಶದೊಳಗೂ ಆಗ್ತಾ ಇದ್ದಾವೆ. ಇವೆಲ್ಲ ಏನಂತಂದ್ರೆ ಮಡಿವಂತಿಕೆ, ಮೈಪನ್, ಅನಾ. ಅದರ ಸಲುವಾಗಿ ಶಿಶುನಾಳ ಶರೀಫರಿಗೆ ಗುರು ಗೋವಿಂದ ಭಟ್ರಿಗೆ ಹೇಳಿರು. ಗುರು ಗೋವಿಂದ ಭಟ್ರು ಕೇಳ್ತಾರ, ಶರೀಫ ನೀ ಸ್ವರ್ಗಕ್ಕೆ ಯಾವಾಗ ಹೋಗಿ ಅಂತ ಕೇಳಿರು. ಶರೀಫರಿಗೆ ಕೇಳ್ತಾರೆ ಆವಾಗ ಗುರು ಗೋವಿಂದ ಭಟ್ರಿಗೆ ಶರೀಫರು ಹೇಳ್ತಾರ, ಅಪ್ಪ ನಾ ಅನ್ನೋದು ಹೋದ ಬಳಕ ನಾ ಹೊಕ್ಕೇನಿ ಅಂತ ಹೇಳಿದ್ರು. जो मैं करने का ख़त्म करता है उन्हीं च अल्लाह की बारगाह में मकबूल होता है. जिसके पास मैं है उन्हीं मैं पे ख़त्म हो जाता है. तू नहीं रहता. तू कहने वाला जो इंसान होता है वो मोमिन होता है. वो ಮಾನವ ಆಕ್ಕನು, ಅವಲ್ರ ಮಾನವ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭ ಇಫ್ತಾರಿ ಕಾರ್ಯಕ್ರಮ ಎಲ್ಲ ಇಸ್ಲಾಮ ಧರ್ಮದವರು ಎಲ್ಲ ಮಹಾತ್ಮರನ್ನ, ಸತ್ಪುರುಷರನ್ನ, ಶರಣರನ್ನ, ಆಮೇಲೆ ನಮ್ಮ ಈ ಭಾಗದ MLA ಸಾಹೇಬರಾದಂಥ ದೇಶಪಾಂಡೆ ಸಾಹೇಬ್ರನ್ನ ತಾವೆಲ್ಲರೂ ಕರೆಸಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಎಲ್ಲಕ್ಕಿಂತ ಪುಣ್ಯದ ಕಾರ್ಯಕ್ರಮ ಇದು. ಇಬಾದತ್ ಅಲಗ್ ಚೀಸ್ ಹೈ, ರೋಜಾ ಅಲಗ್ ಚೀಸ್ ಹೈ, ಖಲಾನಾ ಸಬ್ಸೆ ಬಡಿ ಇಬಾದತ್ ಹೈ ಅಂತೇಳಿ ಪ್ರವಾದಿಯವರು ಹೇಳಿದರು, ಎಲ್ಲ ಮಹಾತ್ಮರನ್ನ ಹೇಳಿದರು. ಇಂಥ ವಿದ್ವತ್ಪೂರ್ವ ಕಾರ್ಯಕ್ರಮದೊಳಗೆ ನಮ್ಮನ್ನೆಲ್ಲ ನೀವು ಕರೆಸಿದ್ದಕ್ಕೆ ನಾನು ಪ್ರತಿ ನಿಮ್ಮ ಮನಸ್ಸಿನಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ, ಧನ್ಯವಾದಗಳನ್ನು ಹೇಳ್ತೀನಿ. ಅಸ್ಸಲಾಮ್ ಅಲೈಕುಂ ವಾಖಿರ್ ದಾವಾನಾ ಅನಿಲ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್. ಈಗ ನಮ್ಮ ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯತ ಶ್ರೀ ಆರ್ ವಿ ದೇಶಪಾಂಡೆಜಿಯವರು ಸೌಹಾರ್ದತಾ ಇಫ್ತಾರ್ ಕೂಟವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. मंच पर बैठे हुए सब गुरु, और सब गण्य ये यहाँ आए हुए दोस्तों, युवा मित्रों, ಎಲ್ಲರೂ ಕನ್ನಡದಲ್ಲಿ ಮಾತಾಡಿದರು. ನಾ ತಿಳ್ಕೊಂಡೆ ಉರ್ದುದಲ್ಲಿ ಇಲ್ಲೇ ಅಲ್ಲಿ ಸ್ವಲ್ಪ ಮಾತಾಡಿದ್ರೆ ಒಳ್ಳೇದಾಗ್ಬೋದು. उस्मान ने हमको ईद नहीं दावत दी थी आके बिरयानी खाओ करके. अभी बिरयानी पक रही है, बास आ रहा है उतना ही. मुझे जल्दी वापस जाना है. आज एक अच्छा दिन है. एक पाक दिन जहाँ आप सब मुसलमान भाई बहने, बच्चे ईद के रमजान महीने में है. रमजान परसों है क्या? चांद दिखाना क्या हो तुमको? वो चांद देखना बहुत बड़ा रेस्ट्रिक्शन होगा तुम्हारे में भी. चांद देखना में तो कैसा है, फिर भी चांद तो आना ही पड़ता है ना. आज नहीं तो कल नहीं परसों आएगा ही. तुमको मालूम रहता है, सब गारंटी रहता है तुमको. क्या 30 रोजा होना नहीं तो 30 हो तो माफ, सब खुद माफ. 12 नेरे सब रहे बेटे. ಹಾಗಾಗಿ ಬಹಳ ಸಂತೋಷ ಸಂತಿ ನಿಮ್ಮಲ್ಲಿ ಒಂದು ಭಾಗವಹಿಸ್ಲಿಕ್ಕೆ ನನಗೆ ಅವಕಾಶ ಸಿಕ್ತು. ಅದು ನಮ್ಮ ಗುಡಿಯಲ್ಲಿ ಮುಂಜಾನೆಯಿಂದ ಇವತ್ತು ಕಾರ್ಯಕ್ರಮ ನಡೀತಾ ಇವೆ. ನೋ ಚಂಡಿ ಹೋಮ ಎಲ್ಲ ಕಾರ್ಯಕ್ರಮ. ಅದು ಈಗ ಸಂಜೆ ಪುನಃ 2 ಕಾರ್ಯಕ್ರಮಗಳು ಇವೆ, 7 ಗಂಟೆ 7:30ಗೆ. ಹಾಗಾಗಿ ನಾನು ಕೇವಲ ಇಲ್ಲಿ ಬಂದು ರಂಜಾನ್ ಹಬ್ಬದ ಶುಭೇಚ್ಛೆ ನಿಮ್ಮೆಲ್ಲರೂ ಕೊಡ್ಲಿಕ್ಕೆ ಬಂದಿದ್ದೇನೆ. ಇದು 1-2-3 ದಿವಸದಲ್ಲಿ ಆಗ್ತದೆ. ಆ ಸಮಯದಲ್ಲಿ ಸಹ ಎಷ್ಟು ಜನ ಸಾಧ್ಯ ಆ ದಿನ ಮುಟ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಖ್ಯವಾಗಿ ಮಾನವ ಹುಟ್ಟಿದ ನಂತರ ಮಾನವಾಗಿ ಬಾಳಬೇಕು. ಇವತ್ತಿನ ಈ ವಿಶ್ವದಲ್ಲಿ, ಈ ಯಾಂತ್ರಿಕ ಯುಗದಲ್ಲಿ
ಬಹಳಷ್ಟು ಕಡೆ ಮಾನವಾಗಿ ಬಾಳ್ತಾ ಇಲ್ಲ. ಕೆಲವುಗಳು ಮಾನವಗಳು ರಾಕ್ಷಸ ಆಗಿದ್ದು ನಾವು ನೋಡಿದ್ದೇವೆ. ಅಂತ ದುಷ್ಟ ಶಕ್ತಿಗಳ ದಮನ ಆಗಬೇಕು. ಒಳ್ಳೆ ಜನರ ಯುಗ ಇರಬೇಕು. ಸಂತ ಪುರುಷರ ದೇವರ ಅಲ್ಲ ಆಶೀರ್ವಾದದಿಂದ ನಾವೆಲ್ಲರೂ ಹೆಜ್ಜೆ ಆಗಬೇಕು. ಪ್ರತಿಯೊಬ್ಬರು ಒಳ್ಳೆ ಚಾರಿತ್ರ್ಯ ಬೇಕು. ಎಲ್ಲಕ್ಕಿಂತ ದೊಡ್ಡ ಮಹತ್ವದಂದ್ರೆ ವ್ಯಕ್ತಿಯ ಚಾರಿತ್ರ್ಯ. ಯಾವ ವ್ಯಕ್ತಿಗೆ ಚಾರಿತ್ರ್ಯ ಒಳ್ಳೆದಿರ್ತದೆ ಆ ವ್ಯಕ್ತಿಗೆ ಯಾವುದು ಭಯ ಇರೋದಿಲ್ಲ. ಹಾಗಾಗಿ ಪೂಜ್ಯ ಗುರುಗಳು ಬಂದಿದ್ದಾರೆ, ಅವರು ಆಶೀರ್ವಾದ ಕೇಳ್ತಾ ಇದ್ದೇನೆ. ಮತ್ತೆ ಈ ಹಬ್ಬದ ಶುಭೇಚ್ಛೆ ನಿಮ್ಗೆ ಕೊಡ್ತಾ, ನಮ್ಗೊತ್ತು 1983ನೇ ಇಸ್ವಿಯಿಂದ ಇವತ್ತಿನ ತನಕ ಒಂದು ಬಾರಿ ಬಿಟ್ಟು ನಾನು ವಿಧಾನಸಭೆಯಲ್ಲಿ ನಿಮ್ಗೆಲ್ಲರಿಗೂ ಪ್ರತಿನಿಧಿಸ್ತಾ ಇದ್ದೇನೆ. ಕರ್ನಾಟಕ ವಿಧಾನಸಭೆ ಇತಿಹಾಸದಲ್ಲಿ ದೇವರ ಆಶೀರ್ವಾದದಿಂದ, ಗುರುಗಳ ಆಶೀರ್ವಾದ ಮತ್ತು ಮತದಾರ ನಿಮ್ಮಂತವರ ಆಶೀರ್ವಾದದಿಂದ 9 ಬಾರಿ ಆಸ್ ಬಂದ MLA ಯಾರೂ ಇಲ್ಲ. ಎಲ್ಲ ಸ್ಥಾನಮಾನ ಗೌರವಗಳು ನಾನು ನೋಡಿದ್ದೇನೆ. ಮಂತ್ರಿ ಆಗಿದ್ದೇನೆ, ವಿರೋಧ ಪಕ್ಷ ನಾಯಕ ಆಗಿದ್ದೇನೆ, ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಆಗಿದ್ದೇನೆ. ಇದಕ್ಕೆ ನೀವೆಲ್ಲರೂ ಕಾರಣರು, ಈ ಕ್ಷೇತ್ರದ ಜನ ಕಾರಣರು. ಹಾಗೆ ನಾವೆಲ್ಲರಿಗೂ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಈ ಹಬ್ಬ ಪ್ರೀತಿಯ ವಿಶ್ವಾಸದ ಹಬ್ಬ. ನೀವು अभी खाए तो कभी खाना, उसके बाद अभी खाए तो कभी खाना, कल सुबह से क्या अभी खाए तो 5:30 तक खा सकते हैं. कितना खाएंगे रात को उठकर? अभी खाए तो सुबह 5:30 बजे तक खाओ. क्या क्या अल्लाह भी परमिशन दिया तुमको. रात को उठना बोले तो जोरों को तकलीफ देना, वैसा मत करो. क्या खाने का 10 बजे तक खाओ, सुबह आराम 6 बजे भी उठ के काम को लगो. ऐसा करते कि नहीं? 5:30 तक खाने का, उसके बाद 12 घंटे 13 घंटे का उपवास रहता है. क्या ज्यादा नहीं है? मैं तो हर दिन करता हूँ. मैं सुबह उठकर ब्रेकफास्ट करता हूँ. चंद्रशेखर स्वामी जी सो गए क्या? सोए सो देखा मैंने. तो मैं सुबह उठ के 8:30-9 बजे ब्रेकफास्ट करता हूँ. उसके बाद मैं खाने का रात को 8 बजे के बाद. तो मैं हर दिन उपवास करता हूँ. दोपहर में कभी खाना खाता नहीं मैं. थोड़ा आरोग्य तंदुरुस्त रहता है. ज्यादा खाना भी अच्छा नहीं. पानी पीना, तू भी पिला दे. तू पिता नहीं कि मैं पिता नहीं? क्या पिता नहीं तू? पानी. नहीं, पानी पिता नहीं, बाकी सब पिता है. एंटरटेनमेंट कर रहा हूँ, कोई गलत समझना नहीं. थोड़ा बात अच्छी, लफ्ज अच्छे होना नहीं, सब खुशी में रखना नहीं. सब लोगों को खाने का बिरयानी बनाया, खाना नहीं है. तो उसके लिए मैं और ज्यादा बात कर सकता नहीं. मैं जाके पहुंचना है. तो अल्लाह सबको आशीर्वाद करे, सबका अच्छा हुए. माँ बहनों का, बच्चों का, दोस्तों का, बुजुर्गों का, सबका अच्छा करे. और तुमने इस भाग के मेरे कॉन्स्टिट्यूंसी के लोगों ने जो अभी तक मेरे को राजकीय क्षेत्र में जिंदा रखा है, उसका पूरा श्रेय तुम्हारे जैसे लोगों को जाता है, ये कॉन्स्टिट्यूंसी के लोगों को जाता है. उसके बाद धन्यवाद. जय हिंद, जय कर्नाटक, जय कांग्रेस. उनका नियत अलग रहती है.
ब्रेकफास्ट के बाद चालू करें हमारे भारत देश के लिए और देशों के लिए भी। आप हम सब दुआएं करें कि अल्लाह तबारक ताला इन देशों के अंदर जो नाइतिफाक़ें लगे हैं अल्लाह उनको दूर करे और बाहमी मोहब्बत उन लोगों में डाले, और जिन लोगों का नुकसान हो रहा है अल्लाह उनकी नुकसानियत से हम सबको बचाएं। और हमें सब मिलकर दुआ करें कि अल्लाह तबारक ताला हमारे देश के अंदर, भारत देश के अंदर, हमारे कर्नाटक राज्य के अंदर अमन, चैन, सुकून और राहत अता फरमाए, और तमाम को हिंदू मुसलमान में बाहमी मोहब्बत अता फरमाए। और अल्लाह तबारक ताला इस माह मुबारक रमज़ानुल मुबारक के सदक़े हम तमाम के रोज़ों को, तरावियों को अल्लाह कबूल अता फरमाए। वीडियो जाओ हाथ में रखे हो, खाना दे तो हाथ में रख लो। आपको एक ही दिन लाओ। पीछे है क्या? मेरे गाड़ी में टाइम हुआ तो हम आपको मुश्किल में डाल रहे हैं। वो अलग स्वाद है, जो साफ होता है लोगों का पता है, साफ होता है वो अलग जाता है। जलेबी बांटने जाने का है। औज़ु बिल्लाहि मिनश शैतानिर रजीम, बिस्मिल्लाहिर्रहमानिर रहीम। अल्लाहुम्मा इन्नी लक़ासुमतु व बिका आमनतु व अलैका तवक्कलतु व अला रिज़्क़िका अफ़्तरतु फ़तक़ब्बल मिन्नी। बिस्मिल्लाहि व अला बरकतिल्लाह। भाई आओ तो बुलाओ जी। नींबू चाट दो, नींबू चाट बाथरूम यूं आज करेंगे सेल्फ सर्विस